ನಗರದಲ್ಲಿ ಮದ್ಯ ವ್ಯಸನ ಮಾಡಿ ಮೋಜು ಮಸ್ತಿ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಕಾನೂನಿನ ಭಯ ಇವರಿಗೆ ಇದೆಯೋ ಅಥವಾ ಖಾಕಿಯ ಸ್ತ್ರೀರಕ್ಷೆ ಇವರ ಮೇಲೆ ಇದೆ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಹೌದು, ಕಾನೂನಿನ ಚೌಕಟ್ಟಿನಲ್ಲಿ ನಡೆಯಬೇಕಿದ್ದ ಪಬ್ಗಳು ಎಲ್ಲಾ ಕಾನೂನನ್ನ ಗಾಳಿಗೆ ತೂರಿ ತಡರಾತ್ರಿ 12 ಆದರೂ ಇವರ ಪಬ್ ಬಂದ್ ಮಾಡದೆ ಗಾನಾ ಬಜಾವೋ ಅಂತ ಕುಣಿದಿದ್ದು. ಎಸ್, ಎಲ್ಲವೂ ಓಕೆ. ಗಣಪತಿ ಹಬ್ಬಕ್ಕೆ ಡಿಜೆ 10 ಗಂಟೆಗೆ ಬಂದ್ ಆಗಬೇಕು ಅಂತ ಹೇಳಿ ಕರೆಕ್ಟ್ ಟೈಮ್ಗೆ ಅಧಿಕಾರಿಗಳು ಬಂದ್ ಮಾಡಿಸಿ ಕೈ ತೊಳ್ಕೊಂಡು ಕುಳಿತುಕೊಂಡ್ಬಿಟ್ರು. ಆದ್ರೆ ಐಸ್ ಕ್ಯೂಬ್, ಬಾಂಬೆ 63 ಹಾಗೂ ರಾಯಲ್ ರೀಜ್ ನಂತಹ ಪಬ್ ನಲ್ಲಿ ಆಗುವ ಕಾನೂನು ಬಾಹಿರ ಚಟುವಟಿಕೆಗಳು ಯಾಕೆ ಅಧಿಕಾರಿಗಳ ಕಣ್ಣಿಗೆ ಕಾಣುತ್ತಿಲ್ಲ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇಲ್ಲಿನ ಜನರಿಗೆ, ಸಣ್ಣ ವಯಸ್ಸಿನ ಹುಡುಗರಿಗೆ, ಹುಡುಗಿಯರಿಗೆ ಕುಡಿದು ನಿಲ್ಲುವುದಕ್ಕೂ ಕೂಡ ಬರುತ್ತಿಲ್ಲ. ಇನ್ನೊಬ್ಬರ ಸಹಾಯದಿಂದ ಮನೆಗೂ ಹೋಗೋಕ್ಕೂ ಕೂಡ ಆಗದೆ, ರಸ್ತೆ ಮೇಲೂ ಮಲಗೋಕ್ಕೂ ಆಗದೆ ಗೋಳಾಡ್ತಾ ಇರೋದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪಬ್ಬಿನಲ್ಲಿ ಬೇಕಾಬಿಟ್ಟಿ ಎಣ್ಣೆ ಹೊಡೆದು ಕುಣಿದು ಕುಪ್ಪಳಿಸಿ ಮತ್ತೆ ತಮ್ಮ ಗಾಡಿಯನ್ನ ಓಡಿಸಿಕೊಂಡು ಅನಾಹುತಗಳಿಗೆ ದಾರಿ ಮಾಡಿಕೊಡುವಂತಹ ಇಂಥವರಿಗೆ ಮತ್ತು ಕಾನೂನನ್ನ ಇಷ್ಟೆಲ್ಲ ಮೀರಿದ್ರೂ ಕೂಡ ಪೊಲೀಸ್ ಇಲಾಖೆ ಸುಮ್ಮನೆ ಕುಳಿತಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಮಾನ್ಯ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸಾಹೇಬ್ರೆ, ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ವ್ಯವಸ್ಥೆಯನ್ನ ಸುಧಾರಿಸುವ ರೀತಿಯಲ್ಲಿ ಪಬ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ವಿದ್ಯಾರ್ಥಿಗಳ ಜೀವನ ನಶೆಯಲ್ಲಿ ತೇಲಾಡುವುದನ್ನು ತಪ್ಪಿಸಬೇಕು ಅನ್ನೋದು ಪಾಲಕರ ಮತ್ತು ಸಾರ್ವಜನಿಕರ ಆಗ್ರಹವಾಗಿದೆ.